ಹಲೋ, ಎಲ್ರಿಗೂ ನಮಸ್ಕಾರ. ನಾನು ವಿಡಿಯೋದಲ್ಲಿ ನೋಡಿ, ಇಲ್ಲಿ ನಾನು ಬ್ಯಾಕಲ್ಲಿ ವೀನೆ ಕೊಡ್ತಾಯಿದ್ದೀನಿ ಮತ್ತು ಬಾರ್ಡರ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಬಾರ್ಡರ್ ಕೂಡ ಕೇಳಿದ್ರು ಅವರು. ಏನು ಬ್ಯಾಕಲ್ಲಿ ಇದು ಬಾರ್ಡರ್ ಬೆಟ್ಟಂಚು ಅಂತಾರಲ್ವ, ಅದು ಬಂದಿತ್ತು. ಅದನ್ನೇ ನಾನು ಏನು ಮಾಡ್ತೀನಿ, ಬ್ಯಾಕಲ್ಲಿ ನೆಕ್ಕಿಗೆ ಕೊಡ್ತೀನಿ. ಇದು ಯಾವ ರೀತಿ ಕೊಡೋದು ಅಂತ ಕೂಡ ತೋರಿಸ್ತೀನಿ. ಇವಾಗ ನಾವು ಯಾವ ರೀತಿ ಮಾರ್ಕ್ ಹಾಕೊಳೋದು ಅಂತ ತೋರಿಸ್ತೀನಿ. ಇಲ್ಲಿ ಬಂದು ನಾನು 7 ಇಂಚಸ್ ತೊಗೊಂಡಿದ್ದೀನಿ. ನೆಕ್ಕು ಶೋಲ್ಡರ್ ಬಂದು ಬ್ಯಾಕಲ್ಲಿ 7 ಇಂಚಸ್ ತೊಗೊಂಡಿದ್ದೀನಿ. ಹಂಗಾಗಿ 3 ಇಂಚು ಶೋಲ್ಡರ್ಗೆ ಬಿಟ್ಕೊಂಬಿಟ್ಟು ಮಿಕ್ಕಿದ 4 ಇಂಚಿಗೆ ಇಲ್ಲಿ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಮತ್ತು ಡೀಪ್ ಬಂದು ನೋಡಿ, ಡೀಪ್ ಬಂದು ಇಲ್ಲಿಂದ 10ವರೆಗೆ ನಾನಿಲ್ಲ, ಇದು ಸ್ಟಿಚಿಂಗಿಗೆ ಹೋಗುತ್ತೆ, ಕೌಂಟ್ ಆಗೋಲ್ಲ. 10ವರೆಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಅಷ್ಟು ವಿನಲ್ಲಿ ಜಾಸ್ತಿ ಬರಲ್ಲ. ಹಂಗಾಗಿ ಇದೇನಿರುತ್ತೆ ಇದು ಮತ್ತು ಇದನ್ನು ನೀವು ಬೇಕು ಅಂದ್ರೆ ಎಳ್ಕೊಳ್ಳಿ. ಎಳ್ಕೊಂಡು ನೀವು ಜಾಸ್ತಿ ವಿ ಮಾಡೋಕ್ಕೆ ಹೋಗಬೇಡಿ. ಈ ಥರ ಒಂದು ಶೇಪನ್ನು ಕುಟ್ಕೊಳ್ಳಿ. ಆಮೇಲೆ 1/2 ಇಂಚ್ಗೆ ಅಥವಾ 3/4 ಇಂಚ್ಗೆ ಇನ್ನೊಂದು ಮಾರ್ಕನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಬಿಡಬೇಕು, ಇಲ್ಲಾಂದ್ರೆ ನೆಕ್ ಅಗಲಾಗೋ ಚಾನ್ಸಸ್ ಇರುತ್ತೆ. ಇದು ಪ್ರಾಪರ್ ವಿ ಇರಲ್ಲ, ಆದರೆ ಸ್ವಲ್ಪ ವಿ ಶೇಪಲ್ಲೇ ಬರುತ್ತೆ ನೋಡಿ. ಈಗ ಇದಾಯಿತು. ಈಗ ಇದನ್ನು ನಾವೇನು ಮಾಡೋಣ, ಪೇಸ್ಟಿಂಗ್ ಮಾಡ್ಕೊಳ್ಳೋಣ. ಇದನ್ನು ಪೇಸ್ಟಿಂಗ್ ಮಾಡ್ಕೊತೀನಿ. ಪೇಸ್ಟಿಂಗ್ ಮಾಡಿಕೊಂಡು ಬಾರ್ಡ್ರನ್ನು ಕೊಡೋಣ. ನೋಡಿ, ನೀಟಾಗಿ ಎಡ್ಜಿಗೆ ಸ್ಟಿಚ್ ಹಾಕ್ಕೊಂಬಂದ್ಬಿಡಿ. ನೋಡಿ, ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಟ್ಟೆ. ಲೈನಿಂಗ್ ಮೇಲೆ ಎಡ್ಜಿಗೆ ಸ್ಟಿಚ್ ಹಾಕ್ಕೊಳ್ಳಿ. ಯಾವುದೇ ಕ್ಯಾನ್ವಾಸ್ ಯೂಸ್ ಮಾಡಿ. ಈಗ ಇದನ್ನು ಸ್ವಲ್ಪ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ, ನೀಟಾಗಿ ಕೂರುತ್ತೆ. ಮಾಡ್ಕೊಂಡ್ಮೇಲೆ ನಾವು ಇಲ್ಲಿ ಒಂದು 1/4 ಇಂಚ್ಗೆ ಮತ್ತೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಂಡು ಆಮೇಲೆ ನಾನು ಈಗ ಇದ್ರ ಮೇಲೆ ಬಾರ್ಡರನ್ನು ಕೊಡ್ತೀನಿ. ನೋಡಿ, ಪ್ರೆಸ್ಸಿಂಗ್ ಮಾಡಿಕೊಂಡೆ. ಈಗ ಇದಕ್ಕೆ ನಾವು ಒಂದು 1/4 ಇಂಚ್ಗೆ ಒಂದು ಲೂಸ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ನಾನು 1/4 ಇಂಚ್ಗೆ ಸ್ಟಿಚ್ ಹಾಕ್ಕೊಂಡೆ. ಈಗ ಇದ್ರ ಮೇಲೆ ಬಾರ್ಡರ್ ಕೊಡೋಣ.
ನೋಡಿ ಯಾವುದಾನ ಒಂದು ಸೈಡು ನೀವೇನು ಮಾಡಬೇಕಾಗುತ್ತೆ, ಇದನ್ನು ಸ್ಟ್ರಿಂಕ್ ಮಾಡ್ಕೊಬೇಕಾಗುತ್ತೆ. ಅಂದರೆ ನಾವು ವಿ ಕೊಡಬೇಕಲ್ವಾ, ಇಲ್ಲಾಂದರೆ ಸ್ಟ್ರೈಟ್ ಇರುತ್ತೆ ಇದು. ಹಾಗಾಗಿ ನೋಡಿ ಹಿಂಗೆ ಇಟ್ಕೊಳ್ಳಿ. ಇಟ್ಕೊಂಬಿಟ್ಟು ಎಡ್ಜ್ ಏನಿರುತ್ತೆ ಹಿಂಗೆ ಬ್ಯಾಕಲ್ಲಿ ನೀವು ನಮ್ಮ ಬೆರಳೇನಿರುತ್ತೆ ಈ ಬೆರಳನ್ನು ಹಿಂಗೆ ಬಿಗಿಯಾಗಿ ಹಿಂಗೆ ಇಟ್ಕೊಬೇಕು. ಮುಂದಕ್ಕೆ ಬಿಡಬಾರ್ದು, ಆ ಬಾರ್ಡರ್ ಏನಿರುತ್ತೆ ಅದನ್ನು ಬಿಡಬಾರ್ದು. ಅದನ್ನು ಟೈಟಾಗಿ ಹಿಂಗೆ ಇಟ್ಕೊಂಡಿರ್ರಿ. ಸ್ವಲ್ಪ ಆದಮೇಲೆ ಬಿಡಿ. ನೋಡ್ತಾ ಇರ್ಬೋದು, ಇದು ಆಲ್ರೆಡಿ ಆಗಲೇ ಒಂದು ಇದ್ರ ಥರ ಆಗಿಬಿಟ್ಟಿದೆ. ಇಲ್ಲಿ ಜಾಸ್ತಿ ಇರುತ್ತೆ, ಇಲ್ಲಿ ಕಡಿಮೆ ಇರುತ್ತೆ. ನೋಡಿ ಈ ಥರ ಆಗಿದೆ ಇದು ಆಲ್ರೆಡಿ. ನೋಡ್ತಾ ಇರ್ಬೋದು ರೌಂಡ್ ಶೇಪ್ ಥರ ನೋಡಿ ಬಂದುಬಿಡ್ತು ಆಲ್ರೆಡಿ. ಈಗ ಇದನ್ನೇನು ಮಾಡೋಣ, ಕೊಡೋಣ. ಈ ಥರ ಮಾಡ್ಕೊಂಡಾಗ ಒಂದು ಕಡೆ ಏನಾಗುತ್ತೆ ಕಡಿಮೆ ಇರುತ್ತೆ, ಈ ಕಡೆ ಜಾಸ್ತಿ ಇರುತ್ತೆ. ಮತ್ತು ನಾನು ಸೆಂಟ್ರಲ್ಲಿ ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಕೊತೀನಿ. ಇಲ್ಲಾಂದರೆ ನೀವು ಆಮೇಲೂ ಕೂಡ ಮಾಡ್ಬೋದು, ತೋರಿಸ್ತೀನಿ ನೋಡಿ. ಈಗ ನಾನು ವಿ ಪ್ರಾಪರ್ ವಿ ಹೆಂಗೆ ಕೊಡೋದು ಅಂತ ತೋರಿಸ್ತೀನಿ ನೋಡಿ. ಹಿಂಗೆ ಕುಟ್ಕೊಂಬರೋಣ. ಈಗ ಏನು ಇದು ಜಾಸ್ತಿ ಇರುತ್ತಲ್ಲ ಅದು ಈ ಸೈಡ್ ಬರಲಿ, ಈ ಸ್ಟ್ರಿಂಕ್ ಮಾಡ್ಕೊಂಡಿರೋದು ನಮ್ಮ ಎಡ್ಜಿಗೆ ಬರಲಿ. ನೀಟಾಗಿ ಹೊಡ್ಕೊಂಬಂದ್ಬಿಡಿ. ಇದು ನಿಂಗೆ ಇಟ್ಕೊಳ್ಳಿ. ಇಟ್ಕೊಂಡು ಕರೆಕ್ಟಾಗಿ ಸೆಂಟ್ರಿಗೆ ಬಂದಾಗ ನಾವೇನು ಮಾಡಬೇಕು, ಇದನ್ನು ಈ ಥರ ಇಟ್ಕೊಂಡು ನೋಡಿ, ಇಷ್ಟನ್ನು ಇಟ್ಕೊಂಡು ಈ ಥರ ಮಾಡಿ ಮತ್ತೆ ನೀವು ಹಿಂಗೆ ಹೋದರೆ ಆಯಿತು. ನೋಡಿ ಕರೆಕ್ಟಾಗಿ ಬರುತ್ತೆ, ಸೆಂಟ್ರಿಗೆ ಕರೆಕ್ಟಾಗಿ ಬರುತ್ತೆ. ನಾವು ಫೋಲ್ಡಿಂಗ್ ಎಲ್ಲ ಮಾಡೋ ಅಷ್ಟು ಅವಶ್ಯಕತೆ ಇಲ್ಲ. ನೀವು ಹಂಗೆ ಕೊಟ್ಟರೆ ಈ ಥರ ಸ್ಟ್ರೈಟ್ ಬಂದುಬಿಡುತ್ತೆ, ಮತ್ತು ಸುಕ್ ಬಂದಂಗೆ ಆಗುತ್ತೆ ಬಾರ್ಡರ್. ನೋಡಿ ಈಗ ಮತ್ತೆ ನಾವು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ನೋಡಿ ಒಂದು ಚೂರು ಕೂಡ ಎಲ್ಲೂ ಸುಕ್ ಬರಲಿಲ್ಲ ನೋಡಿ. ನೀಟಾಗಿ ವಿ ನೆಕ್ ಅಂತ ಏನಿತ್ತು ಅದು ಕರೆಕ್ಟಾಗಿ ಬಂತು. ಈಗ ಇದನ್ನೊಂದು ಸಲ ಪ್ರೆಸ್ಸಿಂಗ್ ಮಾಡೋಣ, ಇನ್ನೊಂದು ಪ್ರೆಸ್ಸಿಂಗ್ ಮಾಡೋಣ. ನೋಡಿ ನಾನು ಪ್ರೆಸ್ಸಿಂಗ್ ಮಾಡ್ಕೊಂಬಂದೆ, ನೀವು ಅಬ್ಸರ್ವ್ ಮಾಡ್ಬೋದು. ಎಲ್ಲೂ ಕೂಡ ನೋಡಿ ಪ್ರೆಸ್ಸಿಂಗ್ ಮಾಡ್ತಿದ್ದಂಗೆ ಅದು ನೀಟಾಗಿ ಫಿನಿಶಿಂಗನ್ನು ಬರುತ್ತೆ. ನೀವು ಸ್ಟ್ರೈಟ್ ಇರುತ್ತೆ, ನಮ್ಮ ಪಟ್ಟಿ ಏನಿರುತ್ತೆ ಅದು ಸ್ಟ್ರೈಟ್ ಇರುತ್ತೆ. ಅದನ್ನು ನೀವು ಶ್ರಿಂಕ್ ಮಾಡ್ಕೊಂಡು ಕೊಟ್ಟಾಗ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಈಗ ಇಷ್ಟೆಲ್ಲ ಆದಮೇಲೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಏನು ನಿಮ್ಮದಿರುತ್ತೆ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅನ್ನೋದನ್ನು, ವಿ ಬಂದಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡಾಗ ಕರೆಕ್ಟಾಗಿ ನಮಗೆ ಸಿಗುತ್ತೆ. ನೋಡಿ ಕರೆಕ್ಟಾಗಿದೆ, ಎರಡೂ ಸೈಡಲ್ಲೂ ಕೂಡ ನೀಟಾಗಿ ಬಂದಿದೆ. ನೋಡಿದ್ರಲ್ವ ಫ್ರೆಂಡ್ಸ್, ಯಾವ ರೀತಿ ಬ್ಯಾಕಲ್ಲಿ ಬಾರ್ಡರ್ಗೆ ವಿ ನೆಕ್
ಯಾವ ರೀತಿ ಕೊಡೋದು, ಬಾರ್ಡರ್ ಕೊಡೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತು ಇದು ಫುಲ್ ಫಿನಿಶಿಂಗ್ ಆದಮೇಲೆ ಯಾವ ರೀತಿ ಬಂದಿದೆ ಬ್ಲೌಸು ಅಂತ ಕೂಡ ತೋರಿಸ್ತೀನಿ.